ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕನ್ನಡ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಅರುಣ್ ಹರ್ಕಡೆ ಅವರನ್ನು ನೇಮಕ ಮಾಡಲಾಗಿದೆ. ಹಿಂದಿನ ಜಿಲ್ಲಾಧ್ಯಕ್ಷರಾಗಿದ್ದ ಭಾಸ್ಕರ ಪಟ್ಗಾರ್ ಅವರು ಪ್ರತ್ಯೇಕ ಸಂಘಟನೆ ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಆ ಹುದ್ದೆ ಖಾಲಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ನಾರಾಯಣಗೌಡ ಅವರು ಅರುಣ್ ಹರ್ಕಡೆ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವುದಾಗಿ ಸಂಘಟನೆಯ ಪ್ರಮುಖರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಲಾಯಿತು. ಈ ವೇಳೆ ಮಾತನಾಡಿದ ಅರುಣ್ ಹರ್ಕಡೆ, ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯಗೊಳಿಸುವುದು, ಕದಂಬ ನೌಕಾನೆಲೆಯ ಫಲಕವನ್ನು ಕನ್ನಡದಲ್ಲಿ ಬರೆಯಿಸುವುದು ಸೇರಿದಂತೆ ಉದ್ಯೋಗ ಮತ್ತು ಕನ್ನಡ ಪರ ಹೋರಾಟಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಭಾಸ್ಕರ ಪಟ್ಗಾರ್ ಅವರ ಹೊಸ ಸಂಘಟನೆಗೆ ಸೇರ್ಪಡೆಯಾಗದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪದಾಧಿಕಾರಿಗಳು, ನಾವು ಎಲ್ಲರೂ ಕರವೇ ಜಗತ್ತಿಗೆ ಇದ್ದೇವೆ, ಹೊಸ ಸಂಘಟನೆಯಲ್ಲಿ ಸೇರಿಲ್ಲ ಎಂದು ಸ್ಪಷ್ಟಪಡಿಸಿದರು. ನೂತನ ಪದಾಧಿಕಾರಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಗಣಪತಿ ನಾಯ್ಕ್, ಉಪಾಧ್ಯಕ್ಷರಾಗಿ ವಿನಾಯಕ ನಾಯಕ್, ಯುವ ಘಟಕದ ಅಧ್ಯಕ್ಷರಾಗಿ ಮಂಜುನಾಥ್ ನಾಯ್ಕ್, ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನಾಗರಾಜ್ ನಾಯ್ಕ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಪಾದ್ ಶೇಟ್, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ಶ್ರೀಕಾಂತ ಪಟ್ಗಾರ್, ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನೀಲಮದರ ನೇಮಕಗೊಂಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಕುಮಟಾ ಘಟಕದ ಅಧ್ಯಕ್ಷರಾಗಿ ತಿಮ್ಮಪ್ಪ ನಾಯ್ಕ್, ಹೊನ್ನಾವರ ಘಟಕ ಅಧ್ಯಕ್ಷರಾಗಿ ಮಂಜುನಾಥ ಗೌಡ, ಹಳಿಯಾಳ ಘಟಕದ ಅಧ್ಯಕ್ಷರಾಗಿ ಬಸವರಾಜ ಬಂಡಿಗೇರಿ ಮಠ, ದಾಂಡೇಲಿ ಘಟಕದ ಅಧ್ಯಕ್ಷರಾಗಿ ಅಶೋಕ್ ಮಾನೆ, ಕಾರವಾರ ನಗರ ಘಟಕದ ಅಧ್ಯಕ್ಷರಾಗಿ ರಾಜಾ ನಾಯ್ಕ್ ಹಾಗೂ ದಾಂಡೇಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಭಾಗ್ಯ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಸಂಘಟನೆ ತಿಳಿಸಿದೆ. 2013ರಿಂದ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾನು ಈ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾ ಇದ್ದೆ. ಅದಕ್ಕೆ ಅವರು ನನ್ನನ್ನು ಗುರುತಿಸಿ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿ ಅವರಿಗೂ ಅಭಿನಂದನೆ ಸೇರಿ ಇನ್ನೊಂದು ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಕಮಿಟಿ ಭದ್ರಗೊಳಿಸಿ ಹಾಗೂ ತಾಲೂಕಾ ಕಮಿಟಿಯನ್ನು ಭದ್ರಗೊಳಿಸಿ ನಾವು ಇನ್ನೂ ತುಂಬ ಹೋರಾಟ ಮಾಡ್ತೀವಿ ಮಾಡಿ ಆಶಯ ಮಾಡ್ತೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕನ್ನಡದ ನಾಮಫಲಕ ತುಂಬಾ ಕಮ್ಮಿ ಆಗಿದೆ. ನಾವು ನೋಡಿದಂಗೆ ಎಲ್ಲ ಕಡೆಗೂ ನಾಮಫಲಕ ಇಲ್ಲ. ನಾವು ಮುಂಚೆಯಿಂದ ಹೋರಾಟ ಮಾಡ್ತಿದ್ವಿ, ಈಗೂ ನಾವು ಅದೇನೇ ಹೋರಾಟ ಮುಂದಿನ ದಿನ ಮಾಡ್ತಿದ್ದೀವಿ. ಅದೇ IRB ರೋಡ್ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದ್ರ ಬಗ್ಗೆನೂ ನಾವು ಈಗ ತೀವ್ರವಾಗಿ ಹೋರಾಟ ಮಾಡ್ತಿದ್ದೀವಿ. ಸೀಬರ್ಡ್ ಇರ್ಬೋದು, ಆಮೇಲೆ ಅದೇ ಕೈಗಾ ಪ್ರಾಜೆಕ್ಟ್ ಇರ್ಬೋದು, ಆಮೇಲೆ ಆದಿತ್ಯ ಬಿರ್ಲಾದಲ್ಲಿ ಏನು ಸ್ಥಳೀಯ ಉದ್ಯೋಗದಲ್ಲಿ ಅವಕಾಶ ತುಂಬಾ ಸಿಗ್ತಾರೆ ಅನ್ಕೊಂಡು ಇದರ ಬಗ್ಗೆಯೂ ನಾವು ಮುಂದಿನ ದಿನ ಹೋರಾಟ ಮಾಡ್ತಿದ್ದೀವಿ. ಸೊ ಇನ್ನೊಂದೇನಂದ್ರೆ ನಮ್ಮ ಕಾರವಾರ ಸೀಬರ್ಡ್ ನೌಕದಲ್ಲಿ ಕದಂಬ ನೌಕಲಿನ ಹೆಸರಲ್ಲಿ ಕನ್ನಡ ನಾಮಫಲಕ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಅದರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಕನ್ನಡದ ಬಗ್ಗೆ ಅಲ್ಲಿ ಒಂದು ಚೂರು ಅಕ್ಷರ ಇಲ್ಲ, ಕನ್ನಡದ ಬಗ್ಗೆ ನಾಮಫಲಕ ಇಲ್ಲ. ಇದು ಕದಂಬ ರಾಜಧಾನಿ ಆಗಿರೋದ್ರಿಂದ ಕದಂಬ ಹೆಸರಲ್ಲಿ ಒಂದು ನಾಮಫಲಕ ಮಾಡಿಲ್ಲ. ಅದೇ ರೀತಿ ನಾವು ಮುಂದಿನ ದಿನ ಅದನ್ನು ಹೋರಾಟ ಮಾಡ್ತೀವಿ. ಏನು ಜಿಲ್ಲಾಡಳಿತ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ದಿನ ಅಲ್ಲಿ ಹೋರಾಟ ಮಾಡ್ತೀವಿ. ಅದೇ ಬಗ್ಗೆ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಳ್ಳುತ್ತೇವೆ. ಹಾಗೆ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ವಿನಾಯಕ್ ನಾಯ್ಕ್ ಅವರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಲಾಗಿದೆ. ಘಟಕದ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ಅವರು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಎಲ್ಲ ಒಳ್ಳೆಯದಾಗತ್ತೆ. ನಾವು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಈ ಒಂದು ನಮ್ಮ ಏನು ನಾವು ರಕ್ಷಣಾ ವೇದಿಕೆಯ ಒಂದು ಏನು ಸಂಘಟನೆ ಅಂತ ಕಟ್ಕೊಂಡು ನಾವೇನಿದ್ದೇವಲ್ಲ, ಇವು ನಮ್ಮ ಒಬ್ಬರದಲ್ಲ, ಎಲ್ಲ ಇಡೀ ನಮ್ಮ ಕನ್ನಡದ ಜನತೆಗೂ ಕೂಡ ಇದೆ ಎಲ್ಲ ಸಂಘಟನೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.